SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ಸೊ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಈ ಥರ ಇಮೇಜಸ್ಸಿಂದ ಹೇಗೆ ವಿಡಿಯೋನ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ನಮ್ಮದೆಲ್ಲ ತುಂಬ ಮೆಮರೀಸ್ ಇರುತ್ತೆ, ಚೈಲ್ಡ್ಹುಡ್ ಮೆಮರೀಸು. ನಮ್ಮ ಹತ್ರ ಒಂದು ಕೆಲವು ಹಳೆಯ ಫೋಟೋಸ್ ಇರುತ್ತೆ. ಆ ಹಳೆಯ ಫೋಟೋಸ್ನ ಹೇಗೆ ವಿಡಿಯೋ ಕನ್ವರ್ಟ್ ಮಾಡಬಹುದು ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕೆ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಫಸ್ಟು ನಿಮಗೆ ಏನು ರಿಕ್ವೈರ್ಮೆಂಟ್ ಅಂದರೆ, ಒಂದು ನಿಮ್ಮ ಫೋಟೋಗೆ ಒಂದು ಪ್ರಾಂಪ್ಟ್ ಕ್ರಿಯೇಟ್ ಮಾಡಬೇಕು. ಅದು ChatGPT ಇಂದ ಬಳಸಿ. ನೆಕ್ಸ್ಟು ಆ ಪ್ರಾಂಪ್ಟ್ ಮತ್ತು ನಿಮ್ಮ ಫೋಟೋನ ಬಳಸಿ ಅದನ್ನು ವಿಡಿಯೋಗೆ ಕನ್ವರ್ಟ್ ಮಾಡೋದು. ಓಕೆನಾ? ಫಸ್ಟ್ ನೀವು ಪ್ಲೇಸ್ಟೋರಲ್ಲಿ ChatGPT ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಲಿಂಕು ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಒನ್ಸ್ ನೀವು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಇಮೇಲ್ ID ಇಂದ ಲಾಗಿನ್ ಆಗಿ ವೆರಿಫೈ ಆಗಿ ಓಪನ್ ಮಾಡಿ ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಮೊಬೈಲ್ ಸ್ಕ್ರೀನ್ ಮೇಲೆ ಇಲ್ಲಿ ನಿಮ್ಮದು ಅಪ್ಲೋಡ್ ಅಂತ ಆಪ್ಷನ್ ಇರುತ್ತಲ್ಲ, ಅಪ್ಲೋಡ್ ಇಮೇಜ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಯಾವ ಫೋಟೋನ ನೀವು ವಿಡಿಯೋ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಕನ್ವರ್ಟ್ ಅಂದರೆ ಅದನ್ನು ಫೋಟೋನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಕೊಡಿ. ಸೊ ನೋಡ್ಬೋದು ಇಲ್ಲಿ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಸೊ ನಿಮ್ಗೆ ಯಾವ ಫೋಟೋ ನೀವು ಓಪನ್ ಮಾಡಬೇಕು ಅಂದ್ಕೊಂಡಿರ್ತೀರೋ, ಸೊ ನೀವು ನೋಡ್ಬೋದು ನಾನೊಂದು ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. ನಮ್ಮ ಅಪ್ಪು ಸರ್ ಜೊತೆ ಇರೋ ಫೋಟೋ. ತುಂಬ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಅವ್ರ ಜೊತೆ ಒಂದು ಫೋಟೋ ತಗೊಳ್ಳೋ ಅವಕಾಶ ನಂಗೆ ಸಿಕ್ತು. ಅದು ಎಷ್ಟೋ ಜನರ ಕನಸಿತ್ತು, ಹಾಗೆ ಉಳಿದಿದೆ. ಓಕೆ, ಇದಕ್ಕೆ ಇವಾಗ ಇದನ್ನು ಹೇಗೆ ವಿಡಿಯೋ ಕನ್ವರ್ಟ್ ಮಾಡೋಣ ಅನ್ನೋದನ್ನು ನೋಡೋಣ. ಫೋಟೋನ ಈ ಥರ ನೀವು ಅಪ್ಲೋಡ್ ಮಾಡಿ, ನಿಮ್ದು ಯಾವುದೇ ಫೋಟೋ ಇರಲಿ, ನಿಮ್ಮದು ಚೈಲ್ಡ್ಹುಡ್ ಫೋಟೋ ಆಗಿರ್ಬೋದು, ನಿಮ್ಮ ಹಳೆ ಮೆಮರೀಸ್ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು, ಏನೋ ಒಂದು ಫೋಟೋ ಇರುತ್ತಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ನಿಮ್ಮ ಅಪ್ಪ ಅಮ್ಮಂದು ಇರುತ್ತೆ, ಯಾರ್ದೋ ಇರುತ್ತೆ. ಸೊ ಅದನ್ನು ನೀವು ಈ ಥರ ಸೆಲೆಕ್ಟ್ ಮಾಡಿ ಈ ಫೋಟೋಗೆ ಕೈಂಡ್ಲಿ ಕ್ರಿಯೇಟ್ ಪ್ರಾಂಪ್ಟ್ ಆನ್ ಅಬೋವ್ ಇಮೇಜ್ ಈ ಥರ ಜಸ್ಟ್ ಟೈಪ್ ಮಾಡಿ, ಕೈಂಡ್ಲಿ ಕ್ರಿಯೇಟ್ ಪ್ರಾಂಪ್ಟ್ ಆನ್ ಅಬೋವ್ ಇಮೇಜ್ ಅಂತ. ಓಕೆನಾ? ನೀವು ಈ ಥರ ಕಳಿಸ್ತಾ ಇದ್ದಂಗೆ ChatGPT ಏನು ಮಾಡುತ್ತೆ ಅಂದರೆ ಆ ಫೋಟೋಗೆ ತಕ್ಕಂಗೆ ಒಂದು ಪ್ರಾಂಪ್ಟ್ ಕ್ರಿಯೇಟ್ ಮಾಡುತ್ತೆ. ಆ ಫೋಟೋದಲ್ಲಿ ಏನು ಹೇಳುತ್ತೆ ಅಂದರೆ, ಇಬ್ಬರು ವ್ಯಕ್ತಿಗಳು ನಿಂತ್ಕೊಂಡಿದ್ದಾರೆ ಪಕ್ಕದಲ್ಲಿ, ಆ ಥರ ಒಂದು ಎಕ್ಸ್ಪ್ಲನೇಷನ್ ಕೊಡುತ್ತೆ. ಆ ಫೋಟೋ ಏನು ಅನ್ನೋದು, ಆ ಫೋಟೋ ಬಗ್ಗೆ ಹಾವ ಭಾವ ಅದನ್ನು ಎಕ್ಸ್ಪ್ಲನೇಷನ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಅದು ಸಿಕ್ಕ ಮೇಲೆ ನಿಮಗೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಗೂಗಲಲ್ಲಿ pixverse.ai ಅಂತ ಸರ್ಚ್ ಮಾಡಿ. ಅದರಿಂದ ನೀವು ಇಮೇಜ್ಗಳನ್ನ ಫೋಟೋ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ವೆಬ್ಸೈಟ್. ಓಕೆನಾ? pixverse.ai ಈ ಥರ ಸರ್ಚ್ ಮಾಡಿ. ಸೊ ಫಸ್ಟ್ ಒನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಓಕೆನಾ? ಸೊ ಅದನ್ನು ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ಮತ್ತೆ ಇದರಲ್ಲೂ ಕೂಡ ಇಮೇಲ್ ID ಇಂದ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿ ವೆರಿಫೈ ಆಗಬೇಕಾಗುತ್ತೆ. ಸೊ ನೀವು ನೋಡ್ಬೋದು ಕೆಳಗಡೆ ಇಲ್ಲಿ ಇಮೇಜ್ ಅಂತ ಆಪ್ಷನ್ ಇದೆ, ಪಕ್ಕದಲ್ಲಿ ಆ್ಯಡ್ ಆನ್ ಇಮೇಜ್ ಆರ್ ಜಸ್ಟ್ ಟೆಕ್ಸ್ಟ್ ಹಿಯರ್ ಅಂತ ಇದೆ. ಸೊ ಬರೀ ನೀವು ಟೆಕ್ಸ್ಟ್ ಮಾಡಿದ್ರೆ ವಿಡಿಯೋ ಜನರೇಟ್ ಆಗುತ್ತೆ. ಬಟ್ ಫೋಟೋದಲ್ಲಿ ನೀವು ಮತ್ತೆ ಅಪ್ಪು ಸರ್ ಇರಲ್ಲ, ಬೇರೆ ಇರ್ತೀರ. ಅಂದರೆ ನೀವು ನಿಮ್ಮ ಫೋಟೋಗೆ ಕ್ರಿಯೇಟ್ ಮಾಡಿರೋಂಥ ಪ್ರಾಂಪ್ಟು ಆ್ಯಸ್ ಇಟ್ ಇಸ್ ಬರಬೇಕು ಅಂದರೆ ಫೋಟೋ ಪ್ಲಸ್ ಪ್ರಾಂಪ್ಟ್ ಎರಡನ್ನೂ ನೀವು ಅಟ್ಯಾಚ್ ಮಾಡಬೇಕು. ಓಕೆನಾ? ಸೊ ನಾನು ಇವಾಗ ಇಮೇಜ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಟೆಕ್ಸ್ಟು ಕಾಪಿ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಫೋಟೋ ಲೋಡ್ ಆಗ್ತಾ ಇದೆ. ಸೊ ಒನ್ಸು ಫೋಟೋ ಲೋಡ್ ಆಗಿ ಅದು ಡಿಸ್ಪ್ಲೇ ಆಗುತ್ತಲ್ಲ, ಡಿಸ್ಪ್ಲೇ ಆಗೋವರೆಗೂ ವೇಟ್ ಮಾಡಿ. ನೀವು ಸಡನ್ನಾಗಿ ಕ್ರಿಯೇಟ್ ಅಂತ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೋಡಿ ಡಿಸ್ಪ್ಲೇ ಆಗ್ತಿದೆ ಫೋಟೋ. ಪಕ್ಕದಲ್ಲಿ ಅದನ್ನು ChatGPT ಇಂದ ಎಕ್ಸ್ಪೋರ್ಟ್ ಮಾಡಿರುವಂಥ ಅಂದರೆ ಕ್ರಿಯೇಟ್ ಮಾಡಿರುವಂಥ ಪ್ರಾಂಪ್ಟ್ನ ಕಾಪಿ ಮಾಡಿದ್ದೀನಿ. ಜಸ್ಟ್ ಇಲ್ಲಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ. ಸೊ ನೀವು ಕ್ರಿಯೇಟ್ ಅಂತ ಕೊಡ್ತಾದಾಗೆ ಮೇಲೆ ನೋಡಿ ಕ್ರಿಯೇಟೆಡ್ ಸಕ್ಸಸ್ಫುಲ್ ಅಂತ ಬರ್ತಿದೆ. ಸೊ ಇವಾಗ ನೋಡ್ಬೋದು ಕೆಳಗಡೆ ಯುವರ್ ವಿಡಿಯೋ ಈಸ್ ಜನರೇಟಿಂಗ್ ಅಂತ ಬರ್ತಿದೆ. ಅದು 100% ಆಗಬೇಕು. 4% ಇದೆಯಲ್ಲ, ಅದು 100% ಆಗಬೇಕು. ಇದು ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಮ್ಮೆ ಇಂಟರ್ನೆಟ್ ಸ್ಲೋ ಇದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲಾಂದರೆ ಯೂಸ್ವಲ್ ಆಗಿ 10 to 15 ಸೆಕೆಂಡ್ಸಲ್ಲಿ ಕ್ರಿಯೇಟ್ ಆಗುತ್ತೆ. ಇಂಟರ್ನೆಟ್ ಸ್ಲೋ ಇದ್ದರೆ 5 ನಿಮಿಷ 10 ನಿಮಿಷ ಅರ್ಧ ಗಂಟೆವರೆಗೂ ಹೋಗುತ್ತೆ. ಸೊ ನೀವು ನೋಡ್ಬೋದು ವಿಡಿಯೋ ಜನರೇಟು ಕಂಪ್ಲೀಟ್ ಆಗಿದೆ. ಸೊ ನಾನು ಜಸ್ಟ್ ನಿಮಗೆ ಜೂಮ್ ಇನ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಅಪ್ಪು ಸರ್ ನಗೋ ಥರ ಬಂದಿದೆ. ಸ್ವಲ್ಪ ಫಿನಿಶಿಂಗ್ ಓಕೆ. ಸೊ ನಿಮಗೆ ಫಿನಿಶಿಂಗ್ ಇನ್ನೂ ಇಲ್ಲ ಅಂದರೆ ನೀವು ಮತ್ತೆ ಅದನ್ನು ಇನ್ನೊಂದು ಪ್ರಾಂಪ್ಟ್ ಜನರೇಟ್ ಮಾಡಿ ಆ್ಯಡ್ ಮಾಡ್ಬೋದು. ಅದಾದಮೇಲೆ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ಸೊ ಡೌನ್ಲೋಡ್ ಕ್ಲಿಕ್ ಮಾಡಿ ನಿಮಗೆ ಎಲ್ಲಿ ಸೇವ್ ಮಾಡ್ಬೇಕು ಅಂದ್ಕೊಳ್ತಿರೋ ಫೈಲ್ ಮ್ಯಾನೇಜರಲ್ಲಿ, ಸೊ ಈ ಥರ ಡೌನ್ಲೋಡ್ಸಲ್ಲಿ ಸೇವ್ ಅಂತ ಕೊಟ್ಟರೆ ಅದು ಸೇವ್ ಆಗಿಬಿಡುತ್ತೆ. ಸೊ ಬಹುಶಃ ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಪ್ರಯತ್ನ ಮಾಡಿ, ಬರುತ್ತೆ. ಸೊ ವಿಡಿಯೋ ಹೆಲ್ಪ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಇಶ್ಯೂಸ್ ಇದ್ದರೆ ಅದನ್ನು ತಿಳಿಸಿ. ಹಾಗೆ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗೆ ಮತ್ತಷ್ಟು ವಿಡಿಯೋ ನೋಡ್ತಾ ಇರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು. ಶುಭ ದಿನ.